ठीक है। आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है हाँ, आपका नाम? ठीक है। ना मैं हिंदू हूँ, ना मैं मुसलमान हूँ, ना मैं सिख हूँ, ना मैं ईसाई हूँ। सबसे पहले मैं एक इंसान हूँ। ಹಿ ಈಸ್ ಜಿಮ್ ಟ್ರೈನರ್. ಸ್ವಲ್ಪ ಕಟ್ಟು ಮಸ್ತಾಗಿರ್ತಾನೆ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡಿರ್ತಾನೆ, ಒಳ್ಳೆ ಫುಡ್ ಅಭ್ಯಾಸ ಇರುತ್ತೆ. ಬಂದವ್ರನ್ನ ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರು ರಾತ್ರಿ ಹೊತ್ತು ಏನು ತಗೋತಾರೆ, ಬೆಳಗ್ಗೆ ಹೊತ್ತು ಏನು ತಗೋತಾರೆ. ರೌಫ್ ಚಿಂತನೆ ಅಂತ ಕರೆದ್ರೆ ನಾನು ಈ ಕ್ಷಣದಿಂದ ರೌಫ್ ಚಿಂತನೆ. ನಾನೀಗ ನಮಾಜ್ ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನಾನು ಮಾಡ್ತೀನಿ. ನಾನು ಚರ್ಚಿಗೆ ಹೋಗಬೇಕು ಅಂತ ನನಗೆ ಅನಿಸಿದ್ರೆ ನಾನು ಚರ್ಚಿಗೆ ಹೋಗ್ತೀನಿ. ನನಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿಬೇಕು ಅಂತ ಅನಿಸಿದ್ರೆ ಅದನ್ನು ನಾನು ಮಾಡೇ ಮಾಡ್ತೀನಿ. ಅದು ನನ್ನ ದೇಶದ ಸಂವಿಧಾನ ನನಗೆ ಕೊಟ್ಟಂಥ ಹಕ್ಕು, ಅವಕಾಶ. ಅದನ್ನು ತಡೆಯಕ್ಕೆ ನೀವ್ಯಾರು? ಅದನ್ನು ಕೇಳಕ್ಕೆ ನೀವ್ಯಾರು? ನೀವ್ಯಾವ ಪುಟಗೋಸಿಗಳು? ಸರಿಯಾಗಿ ಓದ್ಕೊಳ್ರೋ, ಏನಾದರೂ ಕೆಲಸ ಮಾಡ್ರೋ. ತೀರ ನಿಮ್ಮಿಂದ ರಕ್ಷಣೆ ಮಾಡಿಸಿಕೊಳ್ಳುವಷ್ಟು ದುರ್ಬಲವಾಗಿಲ್ಲ ಹಿಂದೂ ಧರ್ಮ. ಈ ದೇಶದ ಮೇಲೆ ಪ್ರೀತಿ ಇರುವ, ಈ ದೇಶಕ್ಕೋಸ್ಕರ ಮಿಡಿಯುವ, ದುಡಿಯುವ ಎಲ್ಲರೂ ಕೂಡ ಈ ದೇಶದ ಮಕ್ಕಳೇ. ಹಲೋ, ನಮಸ್ಕಾರ. ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೀಪಕ್ ಕುಮಾರ್ ಕಶ್ಯಪ್ ಅಲಿಯಾಸ್ ಸದ್ಯಕ್ಕೆ ಈ ದೇಶ ಮೊಹಮ್ಮದ್ ದೀಪಕ್ ಅಂತ ಹೇಳಿ ಕರೀತಾ ಇರುವಂತಹ ಒಬ್ಬ ನೈಜ ಭಾರತೀಯನ ಕಥೆ ಇದು. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಈ ದೇಶದಲ್ಲಿ ಕೆಲವರು ಸೋಕಾಲ್ಡ್ ಧರ್ಮರಕ್ಷಕರು, ಇವರೆಲ್ಲ ನಿರುದ್ಯೋಗಿಗಳು, ಧರ್ಮರಕ್ಷಣೆಯ ನೆಪದಲ್ಲಿ ಈ ದೇಶದ ನೆಮ್ಮದಿಗೆ ಕೊಳ್ಳಿ ಇಡ್ತಾ ಇದ್ದಾರೆ. 2014 ನಂತರ ಇವರಿಗೆ ಅದು ಯಾವ ರೀತಿಯ ಅಶ್ಯೂರೆನ್ಸ್ ಸಿಕ್ಕಿದೆಯೋ, ಅದ್ಯಾರ ಆಶೀರ್ವಾದ ಸಿಗ್ತಾ ಇದೆಯೋ, ಅದ್ಯಾಕೆ ಇವರನ್ನು ಬಿಟ್ಟು ಈ ದೇಶದ ಒಳಗಡೆ ಧರ್ಮಾಧಾರಿತ ಪಾಲಿಟಿಕ್ಸ್ನ ಮಾಡ್ತಾ ಇದ್ದಾರೋ ಅನ್ನೋ ಪ್ರಶ್ನೆ ಕೇಳುವ ಅಗತ್ಯನೇ ಇಲ್ಲ. ಯಾಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೂ ಕ್ಲಾರಿಟಿ ಇದೆ. ಬಹುಸಂಖ್ಯಾತರಾದ ಹಿಂದೂಗಳಿಗೆ ಅಲ್ಪಸಂಖ್ಯಾತರಿಂದ ಅಪಾಯ. ಈ ಸ್ಟ್ರಾಟಜಿ ಮೇಲೆ ಸದಾ ಅಧಿಕಾರದಲ್ಲಿರೋದಕ್ಕೆ ಅವರು ಕಂಡುಕೊಂಡಂಥ ಸೂತ್ರ. ಒಂದು ಸಣ್ಣ ಕಾಮನ್ ಸೆನ್ಸ್ ಏನು ಅಂದರೆ, ಬಹುಸಂಖ್ಯಾತ 80% 90% ಬಹುಸಂಖ್ಯಾತರಿಗೆ 10% 14% ಅಲ್ಪಸಂಖ್ಯಾತರಿಂದ ಹೇಗೆ ತೊಂದರೆ? ಕೃತ್ಯಗಳಾಗಿಲ್ಲ ಅಂತಲ್ಲ, ಅದು ಧರ್ಮಾಧಾರಿತವಾಗಿ ನೋಡುವುದರ ಬದಲು ವ್ಯಕ್ತಿಗತವಾಗಿ ನೋಡಬೇಕಷ್ಟೆ. ಪರಸ್ಪರ ಎರಡೂ ಬದಿಯಲ್ಲೂ ಕೂಡ ಏನೇ ದುಷ್ಕೃತ್ಯ ಆದರೂ, ಅದೇನೇ ದೇಶದ ವಿರುದ್ಧದ ಕೃತ್ಯಗಳಾದರೂ ವ್ಯಕ್ತಿಗತ ಸಂಘಟನಾತ್ಮಕವಾಗಿ ಹೋಗುತ್ತೆ. ಬಿಟ್ಟರೆ ಈ ಧರ್ಮಗಳು ಅಂಥವನ್ನು ಬೋಧಿಸಿಯೇ ಇಲ್ಲ. ಓದ್ಕೊಂಬರ್ಬೇಕಾಗ್ತದೆ, ಅವಾಗೆಲ್ಲದಕ್ಕೂ ಉತ್ತರ ಸಿಗ್ತದೆ. ಏನಾಗಿದೆ, ಈ ದೇಶದಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿದೆ. ಕೆಲಸ ಕಾರ್ಯಗಳಿಲ್ಲ. ಚೆನ್ನಾಗಿ ಓದ್ಕೊಂಡ್ರೆ ಅಟ್ಲೀಸ್ಟ್ ಏನಾದರೂ ಕೆಲಸ ಸಿಗ್ತದೆ. ಒಂದಿಷ್ಟು ವಿದ್ಯೆ ನಮ್ಮೊಳಗಡೆ ಇದ್ದರೆ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕ್ಬೋದು. ಈ ಕಡೆ ವಿದ್ಯೆನೂ ಇಲ್ಲ, ಆ ಕಡೆ ಕೆಲಸ ಮಾಡಿ ಅಂದರೆ ಕೆಲಸ ಮಾಡೋಕ್ಕೋ ನಡುಬಗ್ಗಲ್ಲ. ಧರ್ಮ ರಕ್ಷಣೆ ತುಂಬ ಸುಲಭವಾಗಿ ಸಿಕ್ಕಿದೆ. ಈ ಬಾಂಗ್ಲಾದೇಶದಲ್ಲೂ ಇದ್ದಾರೆ. ಅವನು ಹಸಿರು ಶಾಲೆ ಹಾಕತ್ತಾನೆ, ಇಲ್ಲಿ ಇನ್ನೊಂದು ಕಲರ್ ಶಾಲೆ ಹಾಕತ್ತಾನೆ. ಈಸಿ. ಅದೇ ಅರ್ಹತೆ, ಅದೇ ಪದವಿ ಹಾಕೊಂಬಿಟ್ರೆ ಆಯಿತು. ನಾನು ಧರ್ಮ ರಕ್ಷಕ, ನನ್ನೊಂದು ಸಂಘಟನೆ, ನಾನೊಬ್ಬ ಅಧ್ಯಕ್ಷ, ನನ್ನ ಹಿಂದೆ ಒಂದಿಷ್ಟು ಬಾಲಂಗೋಚಿಗಳು, ಬಾಯಿ ಬಡುಕರು, ಬಾಲ ಬಡುಕರು, ಇವ್ರನ್ನ ಇಟ್ಕೊಂಡು ಹೊರಡೋದು. ಈಗ ಇವತ್ತಿನ ಹೊಟ್ಟೆಪಾಟಿಗೆ ನಾನು ಏನು ಮಾಡೋದು? ನಾವು ಸಂಘಟನೆ ಕಟ್ಕೊಂಡಿರೋದೇ ಒಂದು ಧರ್ಮದವರನ್ನು ವಿರೋಧ ಮಾಡೋದಕ್ಕೆ, ಅವ್ರಿಗೆ ತೊಂದರೆ ಕೊಡೋದು. ಅವನು ಈ ದೇಶದಲ್ಲಿ ಹುಟ್ಟಿದಾನೋ, ಈ ದೇಶಕ್ಕೆ ಟ್ಯಾಕ್ಸ್ ಕಟ್ತಾನೋ, ಅವನು ವ್ಯಾಪಾರ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ಹಾವಳಿ ಇಡೋದು. ಏನು ನೆಪ? ನೀನು ಅದ್ಯಾಕೆ ಈ ಬೋರ್ಡ್ ಹಾಕಿದ್ಯಾ? ನೀನೊಬ್ಬ ಮುಸಲ್ಮಾನ, ಬೋರ್ಡ್ ಸೈನ್ ಮಾಡು. ಸಂವಿಧಾನ ಹೇಳಿಲ್ಲ. ಸಂವಿಧಾನ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಯನ್ನ ಒಬ್ಬ ಭಾರತೀಯ ಅಂತ ನೋಡುತ್ತೆ, ಭಾರತೀಯ ಅಂತ ನೋಡಬೇಕು ಅಂತ ಹೇಳುತ್ತೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ ಈ ಥರ ಎಲ್ಲ ಭೇದ ಭಾವದಿಂದ ನೋಡಬಾರ್ದು. ಅದು ಈ ದೇಶದ ಸಂವಿಧಾನಕ್ಕೆ ಮಾರಕ, ಸಂವಿಧಾನಕ್ಕೆ ವಿರುದ್ಧ, ಸಾರ್ವಭೌಮತ್ವ, ಸೌಹಾರ್ದತೆಗೆ ಅಪಾಯಕಾರಿ ಘೋಷಣೆ ಮಾಡಾಗಿದೆ. ಅದೇ ಕಾನೂನು ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವರೇನು ಮಾಡ್ತಾರೆ? ಅವ ಮುಸಲ್ಮಾನ ವ್ಯಾಪಾರಿಯ ಅಂಗಡಿ ಹೋಗ್ತಾರೆ. ಅದ್ಯಾಕೆ ನೀನು ರಾಮ ರಹೀಮ ಅಂತ ಬೋರ್ಡ್ ಹಾಕಿದ್ಯಾ? ದುರುದ್ದೇಶ ಇಲ್ಲದೆ ಯಾವುದೇ ಹೆಸರಿನಲ್ಲೂ ಬೇಕಾದರೂ ನಾವು ವ್ಯಾಪಾರವನ್ನು ಮಾಡಬಹುದು. ಸಂವಿಧಾನ ಕೊಟ್ಟಂಥ ಅವಕಾಶ ಅದು. ದುರುದ್ದೇಶ ಇರಬಾರದು. ಬಹಳ ಅದ್ಭುತವಾದಂಥ ಶಾಯರಿಗಳನ್ನು, ಹಿಂದಿ ಹಾಡುಗಳನ್ನು ಕೇಳ್ಕೊಂಡು ಬಂದಿದ್ದೀವಿ ನಾವು. ಅದನ್ನು ಬರೆದಿದ್ಯಾರು ಅಂದರೆ ಗುಲ್ಜಾರ್.
ಗುಲ್ಜಾರ್ ಅಸಲಿ ಹೆಸರು ಸಂಪೂರನ್ ಸಿಂಗ್ ಕಾಲ್ರಾ. ಸಂಪೂರನ್ ಸಿಂಗ್ ಕಾಲ್ರಾ ಗುಲ್ಜಾರ್ ಹೆಸರಿನಲ್ಲಿ ಕವಿತೆ ಬರೀತಾರೆ. ಒಬ್ಬ ಮೊಹಮ್ಮದ್ ಯೂಸುಫ್ ದಿಲೀಪ್ ಕುಮಾರ್ ಆಗಿಬಿಟ್ಟು ಇಡೀ ದೇಶದ ಸಿನಿ ರಸಿಕರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ. ಮೀನಾ ಕುಮಾರಿ ಮಧುಬಾಲದಿಂದ ಹಿಡಿದು ಅನೇಕ 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 ರೀತಿಯಲ್ಲಿ ಈ ದೇಶದ ಮನೋರಂಜನಾ ಜಗತ್ತಿಗೆ, ಸಾಹಿತ್ಯ ಜಗತ್ತಿಗೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟವರಿದ್ದಾರೆ. ಆದರೆ ದುರುದ್ದೇಶದಿಂದ, ವಂಚಿಸುವ ಉದ್ದೇಶದಿಂದ ನೀವು ಈ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಅದು ಅಕ್ಷಮ್ಯ. ಉತ್ತರಾಖಂಡದ ಪಾರ್ಲಿ ಜಿಲ್ಲೆಯ ಕೋಟ್ದ್ವಾರ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ನಗರ ಪ್ರದೇಶ. ಅಲ್ಲಿ ಅಹಮದ್ ವಕೀಲ್ ಎನ್ನುವಂಥ ಒಬ್ಬ ವಯೋವೃದ್ಧ ಬಾಬಾ ಫ್ಯಾಷನ್ ಸೆಂಟರ್ ಅಂತ ಒಂದು ಅಂಗಡಿಯನ್ನು ನಡೆಸ್ತಾ ಇದ್ರು, ಬಟ್ಟೆ ಅಂಗಡಿ. ಸುಮಾರು 4-5 ದಶಕಗಳಿಂದ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಬಜರಂಗ ದಳದವರು ಅಂತ ಹೇಳ್ಕೊಂಡು ಒಂದಿಷ್ಟು ನಿರುದ್ಯೋಗಿಗಳು ಅಲ್ಲಿ ಹೋಗ್ತಾರೆ. ಇವರಂತೂ ವ್ಯಾಪಾರ ಮಾಡಲ್ಲ, ಓದ್ಕೊಂಡು ಇಲ್ಲ, ಓದದೇ ಇದ್ರು ಒಂದಿಷ್ಟು ಕಷ್ಟಪಟ್ಟು ದುಡಿಬೇಕು ಅನ್ನುವಂತಹ ಮಾನಸಿಕತೆ ಇಲ್ಲ. ಪುಟ್ಕಟೆಯಾಗಿ ಅವ್ರಿವ್ರನ್ನ ಹೆದರಿಸ್ಕೊಂಡು ಗೂಂಡಾಗಿರಿ ಮಾಡಿಕೊಂಡು ಒಂದಿಷ್ಟು ರೋಲ್ ಕಾಲ್ ಕಿತ್ಕೊಳ್ಳೋಣ ಅಂತ ಓಡಾಡೋರು ತುಂಬ ಜನ ಇದ್ದಾರೆ. ಇವ್ರು ಹೋಗ್ತಾರೆ ಅಹಮದ್ ವಕೀಲ್ ಹತ್ರ, ನೀನು ಬೋರ್ಡ್ ಬದಲಾಯಿಸು, ಏನದು ಬಾಬಾ ಫ್ಯಾಷನ್ ಸೆಂಟರ್ ಅಂತ ಬಾಬಾ ಹಿಂದೂ ಹೆಸರು ಇಟ್ಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ಮಗನ್ನ ನಾನು ಬಾಬಾ ಅಂತಾನೆ ಕರೆ, ನನ್ನ ಮಗನ ಹೆಸರು ಬಾಬಾನೇ, ಅದರಲ್ಲಿ ಏನಿದೆ ಅಂತ ಕೇಳ್ತಾರೆ. ಈ ಮತಿಗೇಡಿಗಳಿಗೆ, ಈ ದ್ವೇಷ ಭಕ್ತರಿಗೆ, ಕೋಮುವಾದಿಗಳಿಗೆ ಬಾಬಾ ಹೆಸರಿನ ಹಿನ್ನೆಲೆನೇ ಗೊತ್ತಿಲ್ಲ, ಬಾಬಾ ಹೆಸರಿನ ಅರ್ಥನೇ ಗೊತ್ತಿಲ್ಲ. ಚಿಕ್ಕಮಗಳೂರಿಗೆ ಕಾಫಿಯನ್ನು ತಂದು ಇವತ್ತು ಕಾಫಿ ಇಡೀ ದೇಶದ ಆರ್ಥಿಕತೆಯ ಶಕ್ತಿಯಾಗಿದೆ. ಅದಕ್ಕೆ ಕಾರಣ ಬೇರೆ ದೇಶದಿಂದ ಬಂದಂತಹ ಬಾಬಾ ಬುಡನ್ ಎನ್ನುವಂಥ ಒಬ್ಬ ಮುಸಲ್ಮಾನ ವ್ಯಕ್ತಿ ಎನ್ನುವಂಥ ಒಂದು ಕ್ಲಾರಿಟಿ ಕೂಡ ಇವರಿಗಿಲ್ಲ. ಬಾಬಾ ಬುಡನ್ ಗಿರಿ ನೀವು ಕೇಳಿರ್ತೀರಿ. ಶಿರ್ಡಿ ಸಾಯಿ ಬಾಬಾ ಮುಸಲ್ಮಾನನಾಗಿ ಹುಟ್ಟಿದ್ರು, ಆಮೇಲೆ ಹಿಂದುವಾಗಿ ಬೆಳೆದ್ರು, ಜಾತ್ಯತೀತ, ಸೌಹಾರ್ದತೆ, ಸಮಾನತೆಯ ಶಕ್ತಿಯಾಗಿ ಬೆಳೆದಂತಹ ಮಹಾದಾರ್ಶನಿಕ ಅಂತವ್ರನ್ನ ನಾವು ಕರಿತೀವಿ. ಶಿರ್ಡಿ ಸಾಯಿ ಬಾಬಾ, ಬಾಬಾ ಅಂತಿದೆ ಅಲ್ಲಿ. ಅಷ್ಟಕ್ಕೆ ಬಾಬಾ ಅಂದರೆ ಏನು? ಗುರು, ಹಿರಿಯ, ಗೌರವಾನ್ವಿತ ವ್ಯಕ್ತಿ, ಇಷ್ಟೇ. ಹೆಸರು ಚೇಂಜ್ ಮಾಡಿ ಅಂತ ಗಲಾಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಯಾಕೆ ಗಲಾಟೆ ಮಾಡ್ತಾರೆ ಕೇಳ್ತಾನೆ. ಹಿ ಈಸ್ ಜಿಮ್ ಟ್ರೈನರ್. ಸ್ವಲ್ಪ ಕಟ್ಟು ಮಸ್ತಾಗಿರ್ತಾನೆ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡಿರ್ತಾನೆ, ಒಳ್ಳೆ ಫುಡ್ ಅಭ್ಯಾಸ ಇರುತ್ತೆ. ಬಂದವ್ರನ್ನ ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರು ರಾತ್ರಿ ಹೊತ್ತು ಏನು ತಗೋತಾರೆ, ಬೆಳಗ್ಗೆ ಹೊತ್ತು ಏನು ತಗೋತಾರೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನೇನು ಹೋಗಿ ನೋಡಿಲ್ಲ. ಯಾಕೆ ಗಲಾಟೆ ಮಾಡ್ತೀರಾ? ನನಗೆ ಹೆಸರು ಚೇಂಜ್ ಮಾಡಬೇಕು, ಬಾಬಾ ಫ್ಯಾಷನ್ ಸೆಂಟರ್ ಇಡಬಾರ್ದು, ಅವ್ನು ಮುಸಲ್ಮಾನ, ಬಾಬಾ ಹಿಂದೂಗಳ ವರ್ಡು. इनके पास पहले भी आए हैं। बाबा के क्या होते हैं मुझे पता होगा, वहाँ पे भी समझाया था आपने, देखो ताऊ जी, ये बाबा नाम हटाओ आप, या तो बाबा बन जाओ। सुनता लो, हाँ, आप ऐसा ना, आप अपने कागज उसमें रखो, नाम अलग जी। ये तो देखो, नाम तो देखो, नहीं, नाम से ही तो फर्क है। अरे ऊपर नाम भी लिखा हुआ है ना, शोएब अहमद। बाबा का यहाँ पे कोटद्वार में सिद्ध बाबा ही है। हम जब दूसरी जगह दुकान चेंज करेंगे, जब हम ये नाम हटा देंगे, बोला था आपने, है ना? चलो करवाते हैं बाबा। और जितने वो खुली हुई है, ये बाबा सुपर स्वीट्स वगैरह क्या है? वो सब हिंदू की दुकान है। तो ये मुसलमान क्या हो गया? मुसलमान नहीं भैया, बात सुनो ना, अपने बाबा क्या है? पहचान से कीजिए, क्या पहचान से कीजिए? अपने पहचान से कीजिए आप। नहीं, ये तुम्हारी पहचान है क्या? हाँ, तुम्हारी पहचान है क्या? ये बाबा हमारी पहचान है। हमारी पहचान है, ये क्या पहचान है तुम्हारी? हमारी पहचान है। भाई आपसे है क्या उनकी दुकान? नहीं नहीं, पहले बात सुनिए, पहले आप एक बात सुनिए, आप उनकी दुकान है। पहले बात हो चुकी है, उनके पास पहले आए चेंज कर देंगे। क्या बात होगी? पहले आए थे, हम नाम चेंज कर देंगे, हाँ बोला था इन्होंने। किसने कह दिया कोटद्वार छोड़ने के लिए? मत दिखा। कोई नहीं था गिरी। बात कीजिए, मैं आराम से कर रहा हूँ भाई, बात सुन ले, आराम से कर रहा हूँ। आराम से बात कर रहे हैं। चेंज करेगा भाई? एक मिनट भाई, चेंज करेगा तू नाम? हम जब आपके पास आए थे पिछली बार, नहीं आपने है ना, आप नाम चेंज मत करना, जो नाम है तुम्हारा वो नाम रखो। ठीक है। आपका नाम क्या भैया? अपना नाम? मेरा नाम मोहम्मद दीपक है भाई। मोहम्मद दीपक है हाँ, आपका नाम? ठीक है। है, ओके। कोटद्वार के आप? नाम है कोटद्वार का, तुझे नाम से क्या लेना मेरा? किसी दुकान में वीडियो बना रहा हूँ, बदमाश करो। अब तू भी बोल फोन, हमने खोलो फोन खोलो यार, फोन खोलो। हमने भी नहीं करी, हमने कहा नाम चेंज हो जाओ तुम यार। ठीक है, दुकान का नाम बता दे। अरे जाने चल यार, यहाँ से ठीक है। भाई यार धक्का मत मारो यार, देखो अबे वीडियो किसको पूछ के बना रहा है? वीडियो किसको?
ಬೇರೆ ಹೇಳ್ತಾ ಇದ್ದೆ, ಹೇಳೋಕ್ಕಾಗಲ್ಲ. ಅದರಲ್ಲೇನಿದೆ, ಅವ್ರು ಇಂಡಿಯನ್ಸ್ ಅಲ್ವಾ, ಅವ್ರಲ್ಲಿ ಹುಟ್ಟಿ ಬೆಳೆದಿಲ್ವಾ, ಅವ್ರು ಟ್ಯಾಕ್ಸ್ ಕಟ್ಟಲ್ವಾ, ಅವ್ರು ಏನು ಹೆಸರಿಡಬೇಕು ಏನು ಹೆಸರಿಡಬಾರ್ದು ಅಂತ ಸಂವಿಧಾನ ತೀರ್ಮಾನ ಮಾಡ್ತದೆ. ಈ ಆ್ಯಂಗಲಲ್ಲಿ ನೀವು ಯಾವ ಪುಟುಗೋಸಿಗಳು ಇದನ್ನು ಕೇಳೋಕ್ಕೆ ಅಂತ ಆ ಆ್ಯಂಗಲಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅವ್ರ ಮೇಲೆ ಮುಗಿಬೀಳ್ತಾರೆ, ಏನೋ ಇದು ಯಾವ ರಾಷ್ಟ್ರ ಗೊತ್ತಾ, ಹಂಗೆ ಹಿಂಗೆ ಅಂತ ಗಲಾಟೆ ಶುರು ಮಾಡಿ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ನಾನು ಮೊಹಮ್ಮದ್ ದೀಪಕ್ ಅಂತ ಹೇಳ್ತಾನೆ. ಆತನ ಹೆಸರು ದೀಪಕ್ ಕುಮಾರ್ ಕಶ್ಯಪ್. ನಾನು ಮೊಹಮ್ಮದ್ ದೀಪಕ್ ಏನೀಗ ಅಂತ ಕೇಳ್ತಾನೆ. ಏನು ಮಾಡ್ತಾರೆ? ಆಮೇಲೆ ಆ 4 ಜನ ಜೊತೆ ಇನ್ನೊಂದು 40 ಜನ ಸೇರ್ಕೊಂಡು ಒಂದಿಷ್ಟು ಕಿರಿಕು ಗಲಾಟೆ, ಪೊಲೀಸ್ ಬರ್ತಾರೆ. ದೀಪಕ್ ಮೇಲೆ FIR ಹಾಕ್ತಾರೆ. ಆ ಪುಟಗೋಸಿ ಪುಡಂಗಗಳ ಮೇಲೆ FIR ಹಾಕಿದ್ದು ಆ ಗಲಭೆಕೋರರು ದ್ವೇಷ ಭಕ್ತರ ಮೇಲೆ FIR ಹಾಕೋದಕ್ಕೆ ಅರ್ಥ ಇದೆ. ಯಾಕಂದ್ರೆ ಈ ದೇಶದಲ್ಲಿ ಯಾರು ಹೇಗೆ ಬದುಕಬೇಕು, ಏನು ತಿನ್ನಬೇಕು, ಏನು ಉಡಬೇಕು ಎಲ್ಲವನ್ನು ನನ್ನ ಸಂವಿಧಾನ ನಿರ್ಧಾರ ಮಾಡಾಗಿದೆ. ಕಾನೂನು ಪ್ರಕಾರವಾಗಿ ನಾವು ಇಲ್ಲಿ ಬದುಕಬೇಕಾಗುತ್ತೆ. ಅದರ ಪ್ರಕಾರವಾಗಿ ಬದುಕ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ಹೋಗಿ ತೊಂದರೆ ಕೊಟ್ಟಂಥ ಇವ್ರ ಮೇಲೆ ತಾನೇ FIR ಆಗಬೇಕು. ಗಲಾಟೆ ಮಾಡೋದಕ್ಕೆ ಬಂದು ಕೋಮು ಪರಿಸ್ಥಿತಿಯನ್ನು ಹಾಳು ಮಾಡೋದಕ್ಕೆ ಬಂದವರನ್ನ ಪ್ರಶ್ನೆ ಮಾಡಿದ, ಈ ದೇಶದ ಸಂವಿಧಾನ ಪ್ರಕಾರವಾಗಿ ನಡೆದುಕೊಂಡ, ನಾನು ದೀಪಕ್ ಕುಮಾರ್ ಕಶ್ಯಪ್ ಮಾತ್ರ ಅಲ್ಲ ಮೊಹಮ್ಮದ್ ದೀಪಕ್ ಅಂತ ನಾನೊಬ್ಬ ನೈಜ ಭಾರತೀಯ ಅಂತ ತೋರಿಸಿಕೊಟ್ಟಂತ ಹೇಳಿದಂಥ ದೀಪಕ್ ಕುಮಾರ್ ಕಶ್ಯಪ್ ಅಲಿಯಾಸ್ ಮೊಹಮ್ಮದ್ ದೀಪಕ್ ಮೇಲೂ ಕೂಡ ಕೇಸ್ ಹಾಕ್ತಾರೆ. ಟಾರ್ಚರು, ಬೆದರಿಕೆ ಕರೆಗಳಂತೆ ಈಗ ಸಿಕ್ಕಾಬಿಟ್ಟೆ. ಆದರೆ ಇಡೀ ದೇಶ ಅವನ ಜೊತೆ ನಿಂತಿದೆ. 99% ಜನ ಈ ದೇಶದ ಶಾಂತಿ ಪ್ರೀತಿ ಸೌಹಾರ್ದತೆಯನ್ನೇ ಬಯಸ್ತಾರೆ. ಆದರೆ ಏನು ಮಾಡ್ತೀರಾ, ಒಂದು ಬಕೆಟ್ ನೀರಿಗೆ ಒಂದು ತೊಟ್ಟು ವಿಷ ಬಿದ್ದರೂ ಕೂಡ ಆ ನೀರು ನಾವು ಕುಡಿಯೋಕ್ಕಾಗಲ್ಲ. ಈ ದೇಶದ ಬಹಳ ದೊಡ್ಡ ಪ್ರಮಾಣದ ಸೌಹಾರ್ದತೆಗೆ ಸಾರ್ವಭೌಮತ್ವಕ್ಕೆ ಈ ಒಂದು ತೊಟ್ಟು ವಿಷ ಮಾರಕ ಆಗ್ತಾ ಇದೆ. ಇವತ್ತು ಇಡೀ ದೇಶ ಮೊಹಮ್ಮದ್ ದೀಪಕ್ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದೆ. ना मैं हिंदू हूँ, ना मैं मुसलमान हूँ, ना मैं सिख हूँ, ना मैं ईसाई हूँ. सबसे पहले मैं एक इंसान हूँ, क्योंकि मरने के बाद मुझे जवाब भगवान को देना है, इंसानियत को देना है, ना कि किसी धर्म को देना है. कुछ टाइम से आप एक चीज़ नोटिस, ಅದೇನೇ ಥ್ರೆಡ್ಗಳಿರಲಿ, ಅದೇನೇ ತೊಂದರೆಗಳು ಕೊಡಲಿ, ಆತನ ಜೊತೆ ಇಡೀ ದೇಶ ನಿಲ್ತಾ ಇದೆ. ರಾಹುಲ್ ಗಾಂಧಿ ಕೂಡ ಸಿಂಹ ಅಂತ ದೀಪಕ್ನನ್ನ ಕರೆದಿದ್ದಾರೆ. ನಾನು ಕೂಡ ಈ ದ್ವೇಷ, ಈ ದೇಶದ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ವ್ಯಕ್ತಿಗಳ ವಿರುದ್ಧ ಮಾತಾಡ್ತಾನೆ ಇರ್ತೀನಿ. ನನ್ನ ರಾಜ್ಯದಲ್ಲೂ ಕೂಡ ಮುಸಲ್ಮಾನ ವ್ಯಾಪಾರಿಗಳನ್ನ ಬೋರ್ಡ್ ಹೆಸರಿನಲ್ಲಿ ಬೆದರಿಸುವಂಥ ಒಂದಿಷ್ಟು ನಾಯಕೊಡೆಗಳು ಓಡಾಡ್ಕೊಂಡಿದ್ವು. ಆ ಟೈಮಲ್ಲಿ ನಾನು ಮಾತಾಡಿದ್ದೀನಿ. ಈ ದೇಶದ ಸಾಮರಸ್ಯ, ಸೌಹಾರ್ದತೆ, ಸಾರ್ವಭೌಮತ್ವ, ಪ್ರಜಾಪ್ರಭುತ್ವದ ಆಶಯಗಳ ವಿರುದ್ಧ, ಸಂವಿಧಾನದ ವಿರುದ್ಧ ಯಾರು ನಡ್ಕೋತಾರೋ ಅವರಿಗೆ ಸಂವಿಧಾನದ ಪಾಠವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀನಿ. ನನ್ನ ಸಾವಿರಾರು ವಿಡಿಯೋಗಳಲ್ಲಿ ಅದೇ ಇದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬಹಳ ದೊಡ್ಡ ಶಕ್ತಿಯಾಗಿರುವಂತಹ ಹಿಂದೂಗಳಿಗೆ ಮುಸಲ್ಮಾನ ಮತ್ತು ಕ್ರೈಸ್ತ ಅದು ಸಣ್ಣ ಪ್ರಮಾಣದಲ್ಲಿರೋರು ಥ್ರೆಟ್ ಆಗ್ತಾರೆ ಅನ್ನೋದೇ ಶುದ್ಧ ಕಾಮಿಡಿ. ಆದರೆ ಈ ಕಾಮಿಡಿಯನ್ನೇ ಕ್ರೌರ್ಯವಾಗಿ ಬಿಂಬಿಸಿ ಮಾರ್ಕೆಟಿಂಗ್ ಮಾಡಿಕೊಂಡು ಇವು ಸರ್ವೈವ್ ಆಗ್ತಿದ್ದಾರೆ. ನಮ್ಮ ಕಣ್ಣಿಗೆ ಕಾಣಿಸುವಂಥ ಈ ಬಾಲಂಗೋಚಿಗಳು, ಇವರನ್ನು ರಕ್ಷಿಸುವಂಥ ಆ ಕಬಂಧ ಬಾಹುಗಳ ಬಗ್ಗೆ ನಮಗೆ ಕ್ಲಾರಿಟಿ ಇದೆ. ಎಚ್ಚರ ಕೂಡ ಬೇಕು. ನಾನು ಈ ದೇಶದ ಮಗನಾಗಿ ಈ ದೇಶದ ಭವಿಷ್ಯಕ್ಕೋಸ್ಕರ, ಒಂದೊಳ್ಳೆ ಭವಿಷ್ಯಕ್ಕೋಸ್ಕರ, ಸಮಾನತೆಗೋಸ್ಕರ, ಸೌಹಾರ್ದತೆಗೋಸ್ಕರ ಮಾತಾಡ್ತಾ ಇದ್ರೆ ರೌಫ್ ಚಿಂತನ್ ಅಂತ ಕರೆದ್ರೆ ನಾನು ಈ ಕ್ಷಣದಿಂದ ರೌಫ್ ಚಿಂತನೆ. ನಾನೀಗ ನಮಾಜ್ ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನಾನು ಮಾಡ್ತೀನಿ. ನಾನು ಚರ್ಚಿಗೆ ಹೋಗಬೇಕು ಅಂತ ನನಗೆ ಅನಿಸಿದ್ರೆ ನಾನು ಚರ್ಚಿಗೆ ಹೋಗ್ತೀನಿ. ನನಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿಬೇಕು ಅಂತ ಅನಿಸಿದ್ರೆ ಅದನ್ನು ನಾನು ಮಾಡೇ ಮಾಡ್ತೀನಿ. ಅದು ನನ್ನ ದೇಶದ ಸಂವಿಧಾನ ನನಗೆ ಕೊಟ್ಟಂಥ ಹಕ್ಕು, ಅವಕಾಶ. ಅದನ್ನು ತಡೆಯಕ್ಕೆ ನೀವ್ಯಾರು? ಅದನ್ನು ಕೇಳಕ್ಕೆ ನೀವ್ಯಾರು? ನೀವ್ಯಾವ ಪುಟಗೋಸಿಗಳು? ಸರಿಯಾಗಿ ಓದ್ಕೊಳ್ರೋ, ಏನಾದರೂ ಕೆಲಸ ಮಾಡ್ರೋ, ಕೆಲಸ ಮಾಡಿಬಿಟ್ಟು ಕಷ್ಟಪಟ್ಟು ತಿನ್ರೋ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಮಾರಣ ಹೋಮ ನಡೆಸಿದಂತಹ ಆ ದುಷ್ಟರಿಗೂ ನಿಮಗೂ ಏನು ವ್ಯತ್ಯಾಸ ಇದೆ? ಅವರು ಕೂಡ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಇದೇ ರೀತಿ ತೊಂದರೆ ಕೊಟ್ಕೊಂಡು ಸರ್ವೈವ್ ಆಗ್ತಾ ಇದ್ದಾರೆ. ಆ ದೇಶ ನರಕ ಆಗ್ತಾ ಇದೆ. ಈ ದೇಶದಲ್ಲಿ ಅದೇ ತರ ನಡೀತಿರೋದು. ಅಲ್ಲಿ ಒಬ್ಬ ದೀಪು ದಾಸ್ನ ಬೆಂಕಿ ಇಟ್ಕೊಂಡ್ರು, ಇಲ್ಲಿ ಒಬ್ಬ ಮೊಹಮ್ಮದ್ ಅಖ್ಲಾಕ್ನನ್ನ ಧರ್ಮದ ಕಾರಣಕ್ಕೆ ಮಾಂಸದ ನೆಪವನ್ನ ಒಡ್ಡಿ ಮನೆಯಿಂದ ಹೊರಗೆಳೆದು ಕೊಂದರು. ಏನ್ ವ್ಯತ್ಯಾಸ ಇದೆ? ಎರಡು ಕಡೆ ನಡೆದಿದ್ದು ಕೊಲೆನೇ ಅಲ್ವಾ? ಯಾಕೆ ಕನ್ನಡ ಮುಂದೆ ನಿಂತ್ಕೊಳಕ್ ಆಗಲ್ವಾ? ಬಾಬಾ ಫ್ಯಾಷನ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಹಮದ್ ವಕೀಲ ಎನ್ನುವಂತ ವ್ಯಕ್ತಿ ಬಟ್ಟೆ ಅಂಗಡಿ ನಡೆಸ್ತಿರೋದು ತಪ್ಪು ಅಂತ ಕೋರ್ಟ್, ಈ ದೇಶದ ಸಂವಿಧಾನ ತೀರ್ಪು ಕೊಡೋವರೆಗೂ ಅದನ್ನ ಪ್ರಶ್ನೆ ಮಾಡೋದಕ್ಕೆ, ಅದನ್ನ ವಿರೋಧಿಸಕ್ಕೆ, ಅದನ್ನ ಧಿಕ್ಕರಿಸೋದಕ್ಕೆ ನೀವು ಯಾರು? ಏನು ಅರ್ಹತೆ ಇದೆ? ಒಂದು ಶಾಲು ನಿಮಗೆ ಅರ್ಹತೆ ಕೊಡುತ್ತಾ? ಒಂದು ಶಾಲು ನಿಮಗೆ ಪದವಿಯನ್ನು ಕೊಡುತ್ತಾ?
ಎಷ್ಟು ಹುಡುಗರು ಇದೇ ಥರ ಧರ್ಮದ ನಶೆಗೆ ಬಿದ್ದು ಮಿಸ್ಗೈಡ್ಗೆ ಒಳಗಾಗಿ ಬದುಕನ್ನು ಹಾಳು ಮಾಡ್ಕೊಂಡಿದ್ರಿ. ಕೊಲೆ ಆದವನು ಬಡವ, ಜೈಲಿಗೆ ಹೋದವನು ಬಡವ, ಎಷ್ಟು ಸ್ಪೀಚ್ ಮಾಡಿ ಸಾಯೋದು ನಾವು. ನಿಮ್ಮನ್ನ ದಾಳಗಳಾಗಿ ಬಳಸಿಕೊಂಡು ಬಲಿ ಕೊಟ್ಟು ಆ ಬಲಿದಾನದ ಮೇಲೆ ಇವರ ಸಾಮ್ರಾಜ್ಯ ನಿರ್ಮಿಸ್ತಿದ್ದಾರೆ, ಇವರ ಸಾಮ್ರಾಜ್ಯವನ್ನು ಕಟ್ತಾ ಇದ್ದಾರೆ. ಇದು ನಿಮ್ಗೆ ಯಾವಾಗ ಅರ್ಥ ಆಗ್ತದೆ? ಇದನ್ನೆಲ್ವ ನಾವು ಹೇಳ್ತಾ ಇರೋದು. ತೀರ ನಿಮ್ಮಿಂದ ರಕ್ಷಣೆ ಮಾಡಿಸಿಕೊಳ್ಳುವಷ್ಟು ದುರ್ಬಲವಾಗಿಲ್ಲ ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದರೆ ಅದೊಂದು ಸೌಹಾರ್ದತೆಯ ಪ್ರತೀಕ. ಹಿಂದೂ ಧರ್ಮ ಅಂದರೆ ಅದೊಂದು ರಕ್ಷಣೆಯ ಸಮೂಹ. ಹಿಂದೂ ಧರ್ಮ ಅಂದರೆ ಅದೊಂದು ವೈವಿಧ್ಯತೆಯ ಸಂಕೇತ. ಆ ಧರ್ಮದ ಹೆಸರಿನಲ್ಲಿ ಏನರ ಮಾಡ್ತಾ ಇದ್ದೀರಾ. ಮುಸಲ್ಮಾನ ಧರ್ಮ ಕೂಡ ಹಾಗೆ. ಮುಸ್ಲಿಂ ಧರ್ಮ ಅಂದರೆ ಅದೊಂದು ಶಾಂತಿ ಪ್ರೀತಿಯ ಧರ್ಮ. ಅದೇ ಧರ್ಮದ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ, ಮಿಡಲ್ ಈಸ್ಟ್ನಲ್ಲಿ ಏನಾಗ್ತಿದೆ, ಪಾಕಿಸ್ತಾನದಲ್ಲಿ ಏನಾಗ್ತಿದೆ, ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ ನೋಡ್ತಾ ಇದೀವಲ್ಲ ನಾವು. ಧರ್ಮನ ಮುಂದಿಡೋದು, ಆ ಧರ್ಮದ ಹೆಸರಿನಲ್ಲಿ ನೀವು ಕಿತಾಪತಿ ಮಾಡಿಕೊಳ್ಳೋದು, ನಿಮ್ಮಿಂದ ಕಿತಾಪತಿ ಆಳೋರು ಮಾಡಿಸೋದು. ದಯವಿಟ್ಟು ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ, ಮೊಹಮ್ಮದ್ ದೀಪಕ್ ಅಂತ ಯುವಕರು ಈ ದೇಶದ ನಿಜವಾದ ಭಾರತೀಯರು. ದೀಪಕ್ ಕಶ್ಯಪ್ ಅಥವಾ ಮೊಹಮ್ಮದ್ ಈ ದೇಶದ ಮೇಲೆ ಪ್ರೀತಿ ಇರುವ, ಈ ದೇಶಕ್ಕೋಸ್ಕರ ಮಿಡಿಯುವ, ದುಡಿಯುವ ಎಲ್ಲರೂ ಕೂಡ ಈ ದೇಶದ ಮಕ್ಕಳೇ. ಆತ ಮುಸಲ್ಮಾನ, ಕ್ರೈಸ್ತ ಅನ್ನೋ ಕಾರಣಕ್ಕೆ, ಬಾಂಗ್ಲಾದೇಶದಲ್ಲಿ ಆತ ಅಲ್ಪಸಂಖ್ಯಾತ ಹಿಂದೂ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡುವ, ಹಾವಳಿ ಇಡುವ, ಹೊಡೆಯುವ, ಬಡಿಯುವ, ಕಡಿಯುವ, ಬೆಂಕಿ ಇಡುವ, ಕೊಲ್ಲುವ ಕೆಲಸವನ್ನು ಯಾರೇ ಮಾಡಿದ್ರು ಅದು ತಪ್ಪು. ಅದು ಮಾನವ ಕುಲಕ್ಕೆ ಬಹಳ ಅಪಾಯಕಾರಿಯಾದಂತಹ ನಡೆ ಅಂತ ಹೇಳ್ತಾ, ಮೊಹಮ್ಮದ್ ದೀಪಕ್, ನೀವು ಬಾಬಾ ಫ್ಯಾಷನ್ ಸೆಂಟರ್, ಅಹಮದ್ ವಕೀಲ್ ಅವರ ವಿಚಾರದಲ್ಲಿ ಒಂದಿಷ್ಟು ಪುಡಂಗುಗಳು ಗಲಾಟೆ ಮಾಡೋದಕ್ಕೆ ಬಂದಾಗ ನಿಂತ್ರಲ್ಲ, ನಾನು ಮೊಹಮ್ಮದ್ ದೀಪಕ್ ಏನೀಗ ಅಂತ ಕೇಳಿದ್ರಲ್ಲ, ಅದಕ್ಕೆ ಈ ಚಪ್ಪಾಳೆ. ಈ ಚಪ್ಪಾಳೆ ಜೊತೆಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಪ್ರತಿಯೊಬ್ಬನು ಭಾರತೀಯನಾಗಿ ಬದುಕಿದ್ರೆ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ನಾನು ಜೈನ, ನಾನು ಬೌದ್ಧ, ನೀವೇನು ಬೇಕಾದ್ರೆ ಆಗಿರಿ, ನಮಾಜ್ ಮಾಡಿ, ಪೂಜೆ ಮಾಡಿ, ಪ್ರೇಯರ್ ಮಾಡಿ, ಏನು ಬೇಕಾದ್ರೆ ಮಾಡಿ, ಅದು ನಿಮ್ಮ ವೈಯಕ್ತಿಕ. ಅದು ದೇಶ ಅಂತ ಬಂದಾಗ ಭಾರತೀಯರಾಗಿ ಯಾವುದೇ ಕಾರಣಕ್ಕೂ, ಯಾವುದೇ ಧರ್ಮಕ್ಕೂ, ಯಾವುದೇ ಜಾತಿಯವರಿಗೂ ತೊಂದರೆ ಕೊಡದ ಹಾಗೆ ಕಷ್ಟಪಟ್ಟು ದುಡಿದು ನೆಮ್ಮದಿಯಿಂದ ಬದುಕಿ, ಸೌಹಾರ್ದತೆಯಿಂದ, ಒಗ್ಗಟ್ಟಿನಿಂದ ಬದುಕಿ ಅಂತ ಹೇಳ್ತಾ, ನಾವೆಲ್ಲರೂ ದೀಪಕ್ ಕಶ್ಯಪ್ ಅಲಿಯಾಸ್ ಮೊಹಮ್ಮದ್ ದೀಪಕ್ ಪರ ಇದ್ದೀವಿ. ಚಿಂತನ, ರವೂಫ್ ಚಿಂತನ, ಸಂವಿಧಾನ ನನ್ನನ್ನು ಪ್ರಶ್ನೆ ಮಾಡ್ಬೋದು, ನಮ್ಮನ್ನು ಪ್ರಶ್ನೆ ಮಾಡ್ಬೋದು, ನೀವಲ್ಲ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.